ನಮಸ್ಕಾರ ಟೀಚರ್ಸ್ ಇವತ್ತು ನಾನು ನಿಮ್ಮ ಮುಂದೆ ತಂದಿರೋ ವಿಷಯ ಪೋಷನ್ ಟ್ರ್ಯಾಕರ್ ಅಲ್ಲಿ ಫ್ಯಾಮಿಲಿ ಸರ್ವೆ. ಓಕೆನಾ? ಈ ಪೋಷನ್ ಟ್ರ್ಯಾಕರ್ ನಲ್ಲಿ ಫ್ಯಾಮಿಲಿ ಸರ್ವೆ ಮಾಡೋದಕ್ಕೆ ಟೀಚರ್ಸ್ಗೆ ಬಹಳಷ್ಟು ಗೊಂದಲಗಳಿವೆ. ಹೆಂಗ್ ಮಾಡೋದು, ನಮ್ಮ ಫ್ಯಾಮಿಲಿನಾಗಿರೋ ನಮ್ಮ ICDS ನಲ್ಲಿರುವಂತ ಎಲ್ಲಾ ಸರ್ವೆಗಳನ್ನ ಅದರಲ್ಲಿ ಎಲ್ಲಾ ಮನೆಗಳನ್ನ ಅದರಲ್ಲಿ ಎಂಟ್ರಿ ಮಾಡೋದ, ಇಲ್ಲ ಅಥವಾ ಗರ್ಭಿಣಿ ಬಾಣಂತಿ 6 to 3 ಮಕ್ಕಳನ್ನ ಅಷ್ಟೇ ಅದರಲ್ಲಿ ಎಂಟ್ರಿ ಮಾಡ್ಬೇಕಾ, ಈ ತರ ಎಲ್ಲಾ ಟೀಚರ್ಸ್ಗೂ ಗೊಂದಲ ಇದೆ. ಸೊ ಈಗ ನಮ್ಮ ಪ್ರೆಸೆಂಟ್ ಅಲ್ಲಿ ನಮ್ಮ ಕೋಆರ್ಡಿನೇಟರ್ ಮತ್ತೆ ನಮ್ಮ ಮೇಲ್ವಿಚಾರಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓನ್ಲಿ ಗರ್ಭಿಣಿ ಬಾಣಂತಿ ಅವ್ರು ಒಂದು ಫ್ಯಾಮಿಲಿನ ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋದು. ಅದರಲ್ಲಿ ಗರ್ಭಿಣಿ ಬಾಣಂತಿಯಲ್ಲಿ ಗರ್ಭಿಣಿ, ಅವ್ರ ಗಂಡ, ಅವ್ರ ಮಕ್ಕಳು, ಅದು 6 ವರ್ಷದೊಳಗಿರೋ ಮಕ್ಕಳನ್ನ ಪೋಷನ್ ಟ್ರ್ಯಾಕರ್ ಅಲ್ಲಿ ಆಲ್ರೆಡಿ ಇರುತ್ತೆ, ಅದನ್ನ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಸರ್ವೆ ಮಾಡೋದು ಅಂತ ಆ ತರ ಹೇಳ್ತಾ ಇದ್ದಾರೆ. ಸೊ 6 ವರ್ಷ ಮೇಲ್ಪಟ್ಟ ಮಕ್ಕಳು ನಮ್ಮ ಈ ಒಂದು ಪೋಷನ್ ಟ್ರ್ಯಾಕರ್ ಸರ್ವೆಗೆ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನು ಏನಾದ್ರೂ ಅಪ್ಡೇಟ್ ಆದಾಗ ಮತ್ತೆ ಮೇಲ್ಗಡೆಯಿಂದ ಏನಾದ್ರೂ ಇಲ್ಲ ಎಲ್ಲಾರನು ಫ್ಯಾಮಿಲಿ ಆಗಿರೋ ಎಲ್ಲಾರನು ಸೇರಿಸ್ಕೋಬೇಕು ಅಂತ ಆಪ್ಷನ್ ಬಿಟ್ಟಾಗ ಮತ್ತೆ ಅವ್ರು ಹೇಳಿದಾಗ ಅವಾಗ ನಾವು ಮತ್ತೆ ಅದನ್ನ ಸೇರಿಸ್ಕೊಳ್ಬಹುದು ಅಂತ ಹೇಳ್ತಾ, ಈಗ ಅದನ್ನ ಸೇರಿಸ್ಕೊಳೋ ಅವಶ್ಯಕತೆ ಇಲ್ಲ. ಈಗ ಗರ್ಭಿಣಿ ಆಗಿರ್ಬೋದು ಇಲ್ಲ ಬಾಣಂತಿ ಆಗಿರ್ಬೋದು, ಅವ್ರು ಒಂದ್ ಗಂಡ, ಅವ್ರ ಮಕ್ಕಳು, ಅವ್ರು ಒಬ್ರಾಗಿರ್ಬೋದು, ಇಬ್ರಾಗಿರ್ಬೋದು, ಮೂವರಾಗಿರ್ಬೋದು, ನಮ್ಮ ಪೋಷನ್ ಟ್ರ್ಯಾಕರ್ ಅಲ್ಲಿ ಅವ್ರು ಇದ್ರೆ ಅವ್ರನ್ನ ತಗೊಳೋದು. ಸೊ ಈಗ ಅವ್ರ ಅತ್ತೆ ಮಾವ, ಅವ್ರ ಮನೇಲಿ ಆಂಟಿ ಇದಾರೆ, ಅಂಕಲ್ ಇದಾರೆ, ಚಿಕ್ಕಪ್ಪ ಇದಾರೆ, ಚಿಕ್ಕಮ್ಮ ಇದಾರೆ. ಸೊ ಸದ್ಯದ ಇದಕ್ಕೆ ಬೇಡ. ಓಕೆನಾ? ಈಗ ನಮ್ಗೆ ಅದ್ರಲ್ಲಿ ಆಪ್ಷನ್ಸ್ ಅಲ್ಲೂ ಕೂಡ ಅದನ್ನು ಬಿಟ್ಟಿಲ್ಲ ಕೂಡ. ನೆಕ್ಸ್ಟ್ ಅದ್ರ ಏನಾದ್ರೂ ಆಪ್ಷನ್ಸ್ ಅಲ್ಲಿ ಬಿಟ್ಟಾಗ ನಾವು ಅದನ್ನ ಸೇರಿಸ್ಕೊಳ್ಳೋಣ ಅಂತ ಹೇಳ್ತಾ, ಈಗ ಅದು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓನ್ಲಿ ನಾವು ಪೋಷನ್ ಟ್ರ್ಯಾಕರ್ ಸರ್ವೆ ಅಂದ್ರೇನು, ನಾವು SLP ಗೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಂಡಿದೀವಿ, 6 to 3 ಮಕ್ಕಳಾಗಿರ್ಬೋದು, ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು, ಅವ್ರ ಸರ್ವೆನ ಮಾತ್ರ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋಣ ಅಂತ ಹೇಳ್ತಾ ಇರೋದು. ಈಗಾಗಲೇ ಬಹಳಷ್ಟು ಜನ ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡಿದ್ದೀರಾ. ಗರ್ಭಿಣಿ ಬಾಣಂತಿನ ನಮ್ಮ ಪೋಷನ್ ಟ್ರ್ಯಾಕರ್ ಅಲ್ಲಿ ಯೂಸ್ ಮಾಡ್ಕೊಂಡು ಅವ್ರ ಗಂಡನ ಎಂಟ್ರಿ ಕ್ರಿಯೇಟ್ ನೀವು ಇದು ಮಾಡ್ಕೊಂಡು ಮತ್ತೆ ಅವ್ರ ಮಕ್ಕಳನ್ನ ಹಾಕೊಂಡು ಎಲ್ಲರೂ ಮಾಡಿದ್ದೀರಾ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋಂತ ವಿಷಯನೇ. ಸೊ ಇನ್ನು ಯಾರ್ಯಾರಿಗೆ ಗೊತ್ತಿಲ್ಲನೋ ಅವ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಶನ್ ಸಿಗುತ್ತೆ. ತುಂಬಾ ಈಸಿ ಇದೆ ಪೋಷನ್ ಟ್ರ್ಯಾಕರ್ ಅಲ್ಲಿ ಫ್ಯಾಮಿಲಿ ಸರ್ವೆ ಮಾಡೋದು, ಏನೂ ಕಷ್ಟ ಇಲ್ಲ. ನಾವು 1 ದಿನ ಅಥವಾ 2 ದಿನದಲ್ಲೇ ನಾವು ಕುತ್ಕೊಂಡ್ರೆ 6 to 3 ಏನೋ 40 ಮಕ್ಕಳು ಮತ್ತೆ ಗರ್ಭಿಣಿ ಬಾಣಂತಿ 15 ಗರ್ಭಿಣಿ ಬಾಣಂತಿನ 1 ಅಥವಾ 2 ದಿನದಲ್ಲೇ ನಾವು ಮುಗಿಸ್ಕೋಬಹುದು, ಏನೂ ಸಮಸ್ಯೆ ಇಲ್ಲ. ಸೊ ಸದ್ಯಕ್ಕೆ ಇವಿಷ್ಟನ್ನ ಮಾತ್ರ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋಣ. ಮತ್ತೆ ಇನ್ನೊಂದು ಏನಂದ್ರು, ಮೊನ್ನೆ ಮೇಡಮ್ ಅವ್ರು ನಮ್ಗೆ ಮನೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಗ್ರೂಪ್ ಅಲ್ಲೆಲ್ಲ PDF ಹಾಕಿದ್ರು. ಸೊ ಆ ಮನೆ ಸಮೀಕ್ಷೆ ಉದ್ದೇಶ ಯಾವ್ದನ್ನ ಈ ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋದಂತಲ್ಲ, ನಾವ್ ಯಾವ್ದೋ ಒಂದು ಅರ್ಹ ಫಲಾನುಭವಿಗಳನ್ನ ಬಿಟ್ಟಿರುವಂತ ಒಂದು ಪಕ್ಷದಲ್ಲಿ ಅಂತ ಫಲಾನುಭವಿನ ನಮ್ಮ ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋದು ಅಷ್ಟೇ. ಅದು ಬಿಟ್ಟು ಉಳಿದಿರೋ ಮನೆಗಳನ್ನೆಲ್ಲ ನಮ್ಮ ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋದು ಅಂತ ಅಲ್ಲ. ನಮ್ಮ ಪೋಷನ್ ಟ್ರ್ಯಾಕರ್ ಅಲ್ಲಿ ಫ್ಯಾಮಿಲಿ ಸರ್ವೆ ಅಂದ್ರೆ ಇಷ್ಟೇ ಉದ್ದೇಶ, ನಾವು ಯಾರಿಗೆ ಫುಡ್ಗಳನ್ನ ಕೊಡ್ತಾ ಇದೀವೋ, ನಮ್ಮ ICDS ಸರ್ವೆ ಸೌಲಭ್ಯವನ್ನ ಯಾರು ಪಡಿತಾ ಇದಾರೋ ಅಂತವ್ರ ಮಾಹಿತಿ ಮಾತ್ರ ನಮ್ಮ ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡೋದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಈಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಟೀಚರ್ಸ್, ಈಗ ನಾನು ನಿಮಗೆ ಒಂದು 6 to 3 ಮಗುನ, ಈಗ ನಾವು ಏನು ಪುಷ್ಟಿ ವಿತರಣೆ ಮಾಡ್ತಾ ಇದ್ವಲ್ಲ ಆ ಮಗುನ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ತೋರಿಸ್ತೀನಿ. ಈಗಾಗಲೇ ನಮ್ಮ ಮೇಲ್ವಿಚಾರಕರು ಆದಷ್ಟು ಒಂದು ವಿಡಿಯೋಸ್ನ ನಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದಾರೆ, ಯಾವ ರೀತಿಯಾಗಿ ನಾವು ಫ್ಯಾಮಿಲಿ ಸರ್ವೆ ಮಾಡೋದು ಅಂತ. ಸೊ ಓಕೆ, ಗರ್ಭಿಣಿ ಬಾಣಂತಿ ಎಲ್ಲ ಮಾಡೋದನ್ನು ಈಸಿ ಇದೆ ಟೀಚರ್ಸ್. ಈಗ ನಾವು ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಾ ಇದ್ದೀರಾ ನಮ್ಮ ಪೋಷನ್ ಟ್ರ್ಯಾಕರ್ ಸ್ಕ್ರೀನ್ನ. ಓಕೆ, ಇಲ್ಲಿ ನಾವು ಈಗ ನೆಕ್ಸ್ಟ್ ಮೋರಿಗೆ ಹೋಗೋಣ. ಮೋರಿಗೆ ಹೋಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಫ್ಯಾಮಿಲಿ ಸರ್ವೆ ಅಂತ ಕ್ಲಿಕ್ ಮಾಡೋಣ. ಓಕೆ, ನಾನು ಸುಮ್ಮನೆ ಇದು ಮಾಡಿದ್ದು ಯಾವ ರೀತಿ ಬರುತ್ತೆ ಏನು ಅಂತೇಳಿ ಇದು ನೋಡಿರೋದು. ಈಗ ನಾನು ನಿಮಗೆ ಹೊಸದಾಗಿ ತೋರಿಸ್ತಾ ಇದ್ದೀನಿ ಒಂದು ಯಾವ ರೀತಿ ಮಾಡೋದು ಅಂತ. ತುಂಬ ಸಿಂಪಲ್ ಇದೆ ಟೀಚರ್ಸ್. ನೀವು ಒಂದೇ ದಿನದಲ್ಲೇ ನಮ್ಮ ಗರ್ಭಿಣಿ ಬಾಣಂತಿ ಮತ್ತು 6 to 3 ಮಕ್ಕಳನ್ನ ಪೋಷನ್ ಟ್ರ್ಯಾಕರಲ್ಲಿ ನಾವು ಎಂಟ್ರಿ ಮಾಡ್ಕೋಬೋದು. ಇಲ್ಲಿ ಅಲೈವ್ ಅಂತ ಕೊಡೋಣ ಆಪ್ಷನ್ನು. ನಾವು ಯಾವಾಗಲೂ ಹೆಡ್ ಆಫ್ ದ ಫ್ಯಾಮಿಲಿ ಮದರ್ನ ಮಾಡೋಣ. ಇಲ್ಲಿ ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT, ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಇದೆ. ನಾವು ಆ್ಯಡ್ ಪ್ರೊಫೈಲ್ ಯೂಸಿಂಗ್ PTಗೆ ಹೋದರೆ ಓನ್ಲಿ ಇಲ್ಲಿ ನಮಗೆ ಗರ್ಭಿಣಿ ಬಾಣಂತಿ ಮಾತ್ರ ಶೋ ಆಗ್ತಾರೆ. ಅವ್ರನ್ನ ಉಪಯೋಗಿಸ್ಕೊಂಡು ನಾವು ಸರ್ವೆ ಮಾಡ್ತಾ ಇದ್ದೀವಿ ಅಂದರೆ ಆಗ ಮಾತ್ರ ನಾವು ಈ ಆಪ್ಷನ್ ಬಳಸಬೇಕಾಗ್ತದೆ. ನಾನು ಹೇಳ್ತಾ ಇರೋದು ಇಲ್ಲಿ 6 to 3 ಮಗುನ ಇಲ್ಲಿ ಯಾವ ರೀತಿಯಾಗಿ ನಮ್ಮ ಪೋಷನ್ ಟ್ರ್ಯಾಕರಿಂದ ನಮ್ಮ ಸರ್ವೆಗೆ ತಗೊಳೋದು ಅಂತ ನಾನು ನಿಮಗೆ ಹೇಳ್ತಾ ಇರೋದು.
ಓಕೆ, ಇದು ನಿಮಗೆ ಗೊತ್ತಿರೋದೆ. ಇಲ್ಲಿ ನಾವು ಪಿ ಟಿಗೆ ಹೋದ ತಕ್ಷಣ ಇಲ್ಲಿ ಏನು ಗರ್ಭಿಣಿ ಬಾಣಂತಿ ಕಾಣ್ತಾ ಇದ್ದಾರೆ, ಇಲ್ಲಿ ಅಶ್ವಿನಿ ಕಾಜಾಬನ್ನಿ ಅಂತ ಇವ್ರು ಏನಿದ್ದಾರೆ ಇವ್ರನ್ನ ನಾವು ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಪ್ರೊಸೀಜರ್ ಕೇಳ್ತಾ ಹೋಗುತ್ತೆ. ನಾವು ಅದನ್ನ ಎಂಟ್ರಿ ಮಾಡ್ಕೊಂತ ಹೋದಂಗೆಲ್ಲ ಸಕ್ಸಸ್ಫುಲ್ ಆಗುತ್ತೆ. ಇದು ನಿಮಗೆ ಗೊತ್ತಿರೋದು ಅಂತ ನಾನು ಈ ಆಪ್ಷನ್ನ ಬಿಡ್ತಾ ಇದ್ದೀನಿ. ಸೊ 6 to 3 ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಮಾಡೋದು ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ. 6 to 3 ಮಕ್ಕಳು ಈ ಪೋರ್ಷನ್ ಈ ಆಪ್ಷನ್ ಅಲ್ಲಿ ನಮಗೆ ಸಿಗಲ್ಲ. ಆ ಮಕ್ಕಳನ್ನ ನಾವು ನೋಡ್ಬೇಕಾದ್ರೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ಗೆ ಹೋಗ್ಬೇಕು. ಈ ಪ್ರೊಫೈಲ್ಗೆ ಹೋಗಿ ಇಲ್ಲಿ ಕೇಳ್ತಾ ಇದೆ, ಈಗ ನಾವು ಅವ್ರ ತಂದೆ ತಾಯಿ, ಯಾಕಂದ್ರೆ ನಾವು ಈಗ ಅವರಿಗೆ ಫುಡ್ ಕೊಡ್ತಾ ಇರಲ್ಲ, ಯಾಕಂದ್ರೆ ಅವ್ರೀಗ ಇಲ್ಲಿರಲ್ಲ, ಅದಕ್ಕೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈಗ ಈಗ ಅವ್ರ ತಾಯಿನ ಅವ್ರ ತಂದೆನ ಕ್ರಿಯೇಟ್ ಮಾಡ್ಕೊಂಡು ಆ ಮಗುನ ಯಾವ ರೀತಿ ನಾವು ತಗೊಳೋದು ಅಂತ ನಾನು ನಿಮ್ಗೀಗ ತೋರಿಸ್ತೀನಿ. ಫಸ್ಟ್ ಈಗ ಅವ್ರ ತಾಯಿನ ಎಂಟ್ರಿ ಮಾಡ್ಕೊತ ಹೋಗ್ತೀನಿ. ಓಕೆ ಟೀಚರ್ಸ್, ಈಗ ನಾನಿಲ್ಲಿ ಅವ್ರದ್ದು ಆಧಾರ್ ನಂಬರ್ ಎಂಟ್ರಿ ಮಾಡಿದ್ದೀನಿ, ಅವ್ರ ನೇಮ್ ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕೇಳ್ತಾ ಇದೆ, ಅವ್ರ ಮೇಲ ಫೀಮೇಲ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಅವ್ರ ಡೇಟ್ ಆಫ್ ಬರ್ತ್ ಇದೆಲ್ಲ ಎಂಟ್ರಿ ಮಾಡೋದು ನಿಮಗೆ ಗೊತ್ತಿರೋದೆ ಟೀಚರ್ಸ್. ಇಲ್ಲಿ ಕ್ಯಾಸ್ಟ್ ಕೇಳ್ತಾ ಇದೆ, ಇಲ್ಲಿ ಅದರ್ಸ್ ಅಂತ ಕೊಡೋಣ. ಓಕೆ, ಇಲ್ಲಿ ಅವ್ರ ಧರ್ಮ ಕೇಳ್ತಾ ಇದೆ, ಹಿಂದೂ ಮುಸ್ಲಿಂ ಅಂತ. ಅವ್ರು ಮುಸ್ಲಿಂ ಅಂತ ಇದೆ, ಮುಸ್ಲಿಂ ಕೊಡ್ತಾ ಇದ್ದೀನಿ. ಸಬಿಯಾ ಬಾನು ಅಂತ ನಾನೀಗ ಎಂಟ್ರಿ ಮಾಡ್ತಾ ಇರೋದು. ಇವರು ಮೈನಾರಿಟಿ ಸ್ಟೇಟ್ ಅಂತ ಕೇಳ್ತಾ ಇದೆ. ಎಸ್, ಅವರು ಮುಸ್ಲಿಂ ಆಗಿರೋದ್ರಿಂದ ಎಸ್ ಅಂತ ಕೊಡ್ತಾ ಇದ್ದೀನಿ. ನೀವು ಅದರ್ಸ್ ಇದ್ರೆ ನೋ ಅಂತ ಕೊಡಿ. ಅಂಗನವಾಡಿ ಸೆಂಟರ್ ಏರಿಯಾ ಅಂತ ಇದೆ. ಓಕೆ, ಇಲ್ಲಿ ನಾವು ಹೌದು, ಇವರು ಈ ಒಂದು ಅಂಗನವಾಡಿ ಪ್ರದೇಶದ ವ್ಯಾಪ್ತಿಯಲ್ಲೇ ಬರ್ತಾ ಇರೋಂಥವ್ರು, ಅದಕ್ಕೆ ಇವ್ರನ್ನ ಎಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬ್ಲರ್ ಆಗಿರೋದು, ಇದನ್ನ ನೀವೇನು ಇದು ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾರಿಡ್ ಅಂತ ಇದೆ, ಮ್ಯಾರಿಡ್. ಅವ್ರು ಏನಾದರೂ ಮದುವೆ ಆಗದೆ ಇರೋ ಅವ್ರು ಬಂದರೆ ನಾವು ಅವಾಗ ಅದರ್ಸ್ ಅಂತ ಕೊಡಬೇಕು. ಮೈನಾರಿಟಿ ಸ್ಟೇಟಸ್ ಸೆಲೆಕ್ಟ್, ಇವ್ರೇನು ಪ್ರೆಗ್ನೆಂಟ್ ಲ್ಯಾಕ್ಟಿಂಗ್ ಅಂತ ಕೇಳ್ತಾ ಇದೆ. ಇವ್ರು ಪ್ರೆಗ್ನೆಂಟು ಅಲ್ಲ, ಲ್ಯಾಕ್ಟಿಂಗು ಅಲ್ಲ, ಅದರ್ಸ್ ಅಂತ ಕೊಡ್ತಾ ಇದ್ದೀನಿ ನಾನು. ಓಕೆ, ನೆಕ್ಸ್ಟ್ ವೆದರ್ ವೈಲಿಂಗ್ ಯು ಟು ಅವೇಲ್ ಫಾಲೋಯಿಂಗ್ ICDS ಸರ್ವಿಸ್. ಇವರು ಏನಾದರೂ ನಮ್ಮ ICDS ಸೌಲಭ್ಯನ ಪಡಿತಾ ಇದ್ದಾರಂತ ಸದ್ಯಕ್ಕೆ ಇಲ್ಲ, ಅದಕ್ಕೆ ನೋ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸಬ್ಮಿಟ್ ಅಂತ ಕೊಟ್ಟೆ. ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಸ್ಕ್ರೀನ್ ಮೇಲೆ ಅವ್ರ ಒಂದು ಫ್ಯಾಮಿಲಿ ಶೋ ಆಗುತ್ತೆ. ಓಕೆ, ಆರ್ ಸಬಿಯಾ ಬಾನು, ಹೆಡ್ ಆಫ್ ದ ಫ್ಯಾಮಿಲಿ. ಓಕೆನಾ, ಬಂತು. ಈಗ ನೆಕ್ಸ್ಟ್ ನಾವೀಗ ಅವರ ಹಸ್ಬೆಂಡ್ನ ಎಂಟ್ರಿ ಮಾಡೋಣ. ಮತ್ತೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ಗೆ ಹೋಗೋಣ. ಸೇಮ್ ಈಗ ಅದೇ ಥರ ಪ್ರೊಸೀಜರ್ನೇ ಫಾಲೋ ಮಾಡಿ ಅದು. ಓಕೆ ಟೀಚರ್, ಸೇಮ್ ಈಗ ಅವ್ರ ಹಸ್ಬೆಂಡು ಕೂಡ ಆಧಾರ್ ನಂಬರು ನೇಮ್ ಹಾಕಿದ್ದೀನಿ, ಮೇಲ್ ಅಂತ ಕೊಟ್ಟಿದ್ದೀನಿ, ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಸೆಲೆಕ್ಟ್ ಅಂತ ಕೇಳ್ತಾ ಇದೆ. ಅವ್ರು ಏನಾಗಬೇಕು, ಹಸ್ಬೆಂಡ, ಡಾಟರ, ಸನ್ ಅಂತ ಕೇಳ್ತಾ ಇದೆ. ಹಸ್ಬೆಂಡ್ ಇವ್ರದ್ದು. ನಾವು ಈ ಫ್ಯಾಮಿಲಿ ಸರ್ವೆ ಮಾಡಬೇಕಾದ್ರೆ ಓನ್ಲಿ 4 ಮೆಂಬರ್ಸ್ನ ಮಾತ್ರ ಇಲ್ಲಿ ಆ್ಯಡ್ ಮಾಡೋಕ್ಕೆ. 4 ಮೆಂಬರ್ಸ್ ಅಂದರೆ ಅವ್ರ ಮಕ್ಕಳು ಎಷ್ಟಾದರೂ ಇರಲಿ, ಆ್ಯಡ್ ಮಾಡ್ಬೋದು. ಅಂದರೆ ಗಂಡ, ಹೆಂಡತಿ, ಅವ್ರ ಮಕ್ಕಳು, ಅದು ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಈ ಥರ ಎಂಟ್ರಿ ಮಾಡೋಕ್ಕೆ ಮಾತ್ರ ನಮ್ಮ PT-ನಲ್ಲಿ ಆಪ್ಷನ್ ಕೊಟ್ಟಿರೋದು ಸದ್ಯದ ಮಟ್ಟಿಗೆ. ನೆಕ್ಸ್ಟ್ ಅವ್ರು ಏನಾದರೂ ಚೇಂಜ್ ಮಾಡಿದಾಗ, ನೆಕ್ಸ್ಟ್ ಅವ್ರ ಅಜ್ಜಿ, ತಾತ, ಅತ್ತೆ, ಮಾವ, ಅವ್ರ ಫ್ಯಾಮಿಲಿ ಯಾರು ಇರ್ತಾರೋ, ನಮ್ಮ ಸರ್ವೆನಲ್ಲಿ ಯಾರ್ಯಾರು ಇರ್ತಾರೋ ಅವ್ರನ್ನ ಎಂಟ್ರಿ ಮಾಡ್ಕೋಬೋದು. ಸದ್ಯಕ್ಕೆ ನಮಗೆ ಬಿಟ್ಟಿರೋ ಅಂತಹ ಒಂದು ಆಪ್ಷನ್ಸು ಇಷ್ಟೇ: ಗಂಡ, ಹೆಂಡತಿ, ಅವ್ರ ಮಗ, ಮಗಳು ಅಷ್ಟೇ. ಅವ್ರ ಮಗ, ಮಗಳು 2, 3, 4 ಎಷ್ಟೇ ಜನ ಇರಲಿ ನಾವು ಎಂಟ್ರಿ ಮಾಡ್ಬೋದು. ಅದು 6 ವರ್ಷದ ಒಳಗಿದ್ರೆ ಮಾತ್ರ ಎಂಟ್ರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಡೇಟ್ ಆಫ್ ಬರ್ತ್ ಕೊಟ್ಟೆ, ರಿಲೇಷನ್ಶಿಪ್ ಕೊಟ್ಟೆ, ಮ್ಯಾರಿಡ್. ಓಕೆನಾ, ಇವ್ರು ನೋ ಅಂತ ಕೊಡ್ತಾ ಇದ್ದೀನಿ, ICDS ಸರ್ವಿಸು. ಓಕೆ, ಸಬ್ಮಿಟ್ ಪ್ರೊಸೀಡ್ ಸಕ್ಸಸ್ಫುಲ್ ಅಂತ ಬಂತು. ಈಗ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ ಅವ್ರದ್ದು ಕೂಡ. ನಾವು ಅವಾಗ ಸಬಿಯಾ ಬಾನನ್ ಮಾಡಿದ್ವಿ, ಈಗ ಅಜ್ಮೀರಿಂದ ಬಂತು. ಓಕೆ, ನೆಕ್ಸ್ಟ್ ಈಗ ನಾವು ಆ 6 to 3 ಮಗುನ ಯಾವ ಥರ ತಗೊಳೋದು ಅಂತ ಇಲ್ಲಿ PT-ಗೆ ಹೋಗೋಣ. ಈಗ ನಮ್ಮ ಪೋಷನ್ ಟ್ರ್ಯಾಕರಲ್ಲಿ ಇಲ್ಲಿ ಶೋ ಆಗ್ತಾ ಇದೆ ನಮಗೆ. ಓಕೆನಾ, ಇಲ್ಲಿ ಅವ್ರ ಮಗು ಇಲ್ಲಿದೆ, ನಾವೀಗ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಅದಕ್ಕೆ ತಗೊಳ್ಳೋಣ. ಅದೇ ಅವ್ರ ಮಗುವಿನ ಹೆಸರು ಅಮನ್ ಅಂತ. ಓಕೆ, ಇಲ್ಲ ಅಮ್ಮನ್ಗೆ ನಾನು ಟಿಕ್ ಮಾಡ್ತಾ ಇದ್ದೀನಿ. ಆ ಮಗುವಿನ ಹೆಸರು ಮುಂದೆ ನಮಗೆ 0 ಆಪ್ಷನ್ ಇದೆ, ಅದರಲ್ಲಿ ನಾವು ಟಿಕ್ ಮಾಡಿಕೊಂಡ್ರೆ ಪ್ರೊಸೀಡ್ ಕೊಡೋದು. ಇಲ್ಲೆಲ್ಲ ಆಲ್ರೆಡಿ ಬಂದುಬಿಟ್ಟಿದೆ ಮಗುವಿಂದು, ಅವ್ರ ತಾಯಿ ನಾವು ಇದು ಹಾಕಿ ಮಾಡಿರೋದು, ಮಗುವಿನ ಹೆಸರು, ಅವ್ರ ಮಗುವಿನ ಡೇಟ್ ಆಫ್ ಬರ್ತ್ ಎಲ್ಲ ಇದೆ. ಇಲ್ಲಿ ಕೇಳ್ತಾ ಇರೋದು ಓನ್ಲಿ ಅದು ಸಣ್ಣ ಮಗನ, ಮಗಳ ಅಂತ ಕೇಳ್ತಾ ಇದೆ. ಮಗ, ಮ್ಯಾರಿಡ್ ಅಂದರೆ ಅಲ್ಲ, ಅದು ಅದರ್ಸ್ ಅಂತ ಕೊಡೋಣ. ಇಲ್ಲಿ ನೋಡಿ ಸಪ್ಲಿಮೆಂಟರಿ ಫುಡ್, ಇಲ್ಲಿ ನಾವು ಇದನ್ನು ಇದು ಮಾಡ್ಬೇಕು, ಯಾಕಂದರೆ ಆ ಮಗು ಪುಷ್ಟಿ ತೊಗೊತಾ ಇದೆ, ನಾವು ಎಸ್ ಅಂತ ಕೊಡಬೇಕು. ಹಿಂಗೆ ಯಾವ ಮಗು ನಮ್ಮ ಸೇವೆ ಸೌಲಭ್ಯವನ್ನು ಪಡಿತಾ ಇದೆಯೋ ಆ ಮಗುವಿಗೆ ಎಸ್ ಅಂತ ನಾವು ಕೊಡಬೇಕು. ಓಕೆ, ಸಬ್ಮಿಟ್ ಸಕ್ಸಸ್ಫುಲ್. ಓಕೆನಾ, ಇಷ್ಟು. ಈಗ ಈ ಫ್ಯಾಮಿಲಿ ಈಗ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ ನೋಡಿ. ಈಗ ಸಬಿಯಾ ಬಾನು ಫ್ಯಾಮಿಲಿ ನೀವು ನೋಡ್ತಾ ಇದ್ದೀರಾ. ಸಬಿಯಾ ಬಾನು, ಅಜ್ಮೀರ್, MD ಅಮನ್. ಓಕೆನಾ, ಇವ್ರು ಮೂವರದು ಒಂದು ಫ್ಯಾಮಿಲಿ ಆಯಿತಾ. ಇಷ್ಟೇ ಟೀಚರ್ಸ್, ತುಂಬ ಈಸಿ ಇದೆ, ಈಸಿಯಾಗಿ ಮಾಡ್ಕೋಬೋದು. ನಾವು ಕುತ್ಕೊಂಡ್ರೆ 1 ದಿನ 2 ದಿನದಲ್ಲೇ ಮುಗಿಸ್ಬೋದು. ಓಕೆನಾ, ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಓಕೆ, ಬಾಯ್ ಟೀಚರ್ಸ್.
ನಿಮ್ಗೆ ಏನೇ ಒಂದು ಇನ್ನೂ ಕನ್ಫ್ಯೂಷನ್ ಇದ್ರೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.